ಕೋಮುವಾದಿ ಜನರ PS ಹುಲಪ್ಪನಿಗೆ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಇದರ ಕಾರಣ ಏನಂತಂದ್ರೆ ಡಿಸೆಂಬರ್ ದಿಂದ ಸುಮಾರು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಇಳಾಸ್ಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಒಂದು ಸಾರಿ ಚಪ್ಪಲಿ ಹಾಕಿ ಅವಮಾನ ಮಾಡ್ತಾರೆ ಕಿಡಿಕೇಡಿಗಳು. ಆ ನಂತರ ಭೀಮಾ ಕೊರೆಗೊಳಿಸುವ ಕಾರ್ಯಕ್ರಮ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಲಾಕ್ಸಿಗೆ ಬ್ಯಾನರಿಗೆ ಸಗಣಿಯಿಂದ ಬಡಿದು ಅವಮಾನ ಮಾಡ್ತಾರೆ. ಆ ನಂತರ ಮತ್ತೆ ತಿರ್ಗಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಇರ್ತಕ್ಕಂಥ ಆ ಒಂದು ಭಾವಚಿತ್ರಕ್ಕೆ ಮತ್ತೆ ಸಗಣಿ ಬೆಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಕಿಡಿಕೇಡಿಗಳು ಮಾಡಿದ್ದಾರೆ. ಆ ಕಿಡಿಕೇಡಿ ಮಾಡಿದಂಥ ಸಮಯದಲ್ಲಿ ಆ ಘಟನೆ ಆದಂಥ ಸಮಯದಲ್ಲಿ ಆ ಸ್ಥಳಕ್ಕೆ PSA ಜನೋಡ ಮತ್ತೆ ಪೊಲೀಸ್ ಅಧಿಕಾರಿಗಳು ಬಂದು ಆ ಒಂದು ಸಮಯದಲ್ಲಿ ಶಾಂತ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಆದ್ರೂ ಇವತ್ತಿಗೆ 2 ತಿಂಗಳು 3 ತಿಂಗಳು ಕಳೀತಾ ಇದೆ. ಈ ಜನೋಡ PSA ಹುಲಪ್ಪ ಅಂತಕ್ಕಂಥವ್ರು ಸರ್ಕಾರದ ಒಂದು ಕಾರಿನಲ್ಲಿ ಮತ್ತು ಸರ್ಕಾರದ ಕಚೇರಿಯಲ್ಲಿ AC ರೂಮಿನಲ್ಲಿ ಐಷಾರಾಮಿ ಕೆಲಸ ಮಾಡ್ತಾ ಇದ್ದಾರೆ, ತಿಂಗಳ ಸಂಬಳ ತಗೋತಾ ಇದ್ದಾರೆ. ಹೊರತು ಎಲ್ಲಿ ಬಾಬಾ ಸಾಹೇಬರಿಗೆ ಅವಮಾನ ಆಗಿದೆ ಅಂತ ಕಿಡಿಕಾಳಿ ಬಂಧಿಸುವಲ್ಲಿ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಒಂದು ಕಾನೂನಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಾಬಾ ಸಾಹೇಬರು ಕೊಟ್ಟಂತ ಭಿಕ್ಷದಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬ PSA ಆಗಿ ಅವರಿಗೆ ನಾಚಿಕೆ ಬರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಆದ್ರೆ ಅದು ಹೆತ್ತ ತಾಯಿ ತಂದೆ ಆದಂತೆ ಇಡೀ ಭಾರತ ದೇಶಕ್ಕೆ ಆದಂತ ಒಂದು ಅವಮಾನ ಆಗಿರ್ತದೆ. ಆದ್ರೂ ಗಡು ಮುಚ್ಚು ಕುಂತ ಈ ಅಧಿಕಾರಿಗೆ ಕೂಡಲೇ ಒಂದು ಠಾಣದಿಂದ ಕೆಲಸದಿಂದನೇ ಅಮಾನತು ಮಾಡಿ ವಜಾಗೊಳಿಸಿ ಅವರನ್ನ ಅಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅವಮಾನ ಆಗಿದೆ ಅಂತ ಕಿಡಿಕೇಡಿಗಳಿಗೆ ಬಂಧಿಸಬೇಕು. ಇಲ್ಲಿರ್ತಕ್ಕಂಥ ಬೀದರ್ ಜಿಲ್ಲಾ DYY SP ಅವರಾಗಿರ್ಬೋದು ಅಥವಾ ನಮ್ಮ ಬೀದರ್ ಜಿಲ್ಲೆ SP ಅವರಾಗಿರ್ಬೋದು, ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಿ ಮತ್ತೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂತ ಕಿಡಿಕೇಡಿ ಬಂಧಿಸುವಲ್ಲಿ ಇನ್ನೂ ಕೂಡ ವಿಳಂಬ ಆದ್ರೆ ಇವತ್ತೊಂದು ದಿವಸ ನಾವೇನು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉಸ್ತುವಾರಿ ಸಚಿವರುಗಳು ಕಡೆ ಧರಣಿ ಕುಂತ ಧರಣಿನ ಯಾವತ್ತೂ ನಾವು ಹಿಂತೊಗಮಲ್ಲ, ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಂದೇಳಿ ನೀವು ನಮ್ಮ ಒಂದು ನ್ಯಾಯ ಕೊಡದೇ ಇದ್ದಲ್ಲಿ ನಿಮ್ಮ ಒಂದು ಇಲಾಖೆ ಮುತ್ತಿಗೆ ಹಾಕಿ ಉಪವಾಸ ಸತ್ಯಾಗ್ರಹ ಮುಂದಿನ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ನೀಡ್ತೀನಿ. ನಾನು ರಾಹುಲ್ ಡಾಂಗೆ ಅಂತ ಹೇಳಿ ಜೈ ಭೀಮ್ ಗರ್ಜನ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರಿಂದ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜೈ ಭೀಮ್ ಗರ್ಜನೆ ಸಮಿತಿ ಅವರ ವತಿಯಿಂದ ಒಂದು ಧರಣಿ ಹಮ್ಮಿಕೊಂಡಿದ್ದಾರೆ. ಅದರ ಉದ್ದೇಶ ಬಿಳಾಸ್ಪುರ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 3 ಸಾರಿ ಬಾಬಾ ಸಾಹೇಬರಿಗೆ ಅವಮಾನ ಆದರೂ ಕೂಡ ಸಂಬಂಧಪಟ್ಟ PSI ಜನೋಡ PSI ಆಗಿರ್ತಕ್ಕಂಥ ಹುಲಪ್ಪ ಅವರು ಇಲ್ಲಿವರೆಗೆ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ. ಕಾಟಾಚಾರಕ್ಕೆ ಒಂದು FIR ಮಾಡಿ ಇವತ್ತು ಬಂಧಿಸಿ ನಾಳೆನೇ ಅವರು ಬೇಲ್ ಸಿಗೋಂಥ ಒಂದು ಸೆಕ್ಷನ್ಗಳು ಹಾಕಿ ಇವತ್ತು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸುಮಾರು ಡಿಸೆಂಬರಿಂದ ಇಲ್ಲಿ ತನಕ ಸುಮಾರು ಸಾರಿ ಅವರಿಗೆ ಕರೆ ಮುಖಾಂತರ ಪೊಲೀಸ್ ಸ್ಟೇಷನಿಗೆ ಹೋಗಿ ಭೇಟಿ ಮಾಡೋದ್ರ ಮುಖಾಂತರ ಇವನ್ ಅವರ ಹೈಯರ್ ಅಧಿಕಾರಿಗಳು ತಿಳಿಸಿದ್ರು ಕೂಡ ಅವರು ಕ್ಯಾರಿ ಅಂತ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಭೀಮಸೇನೆ ವತಿಯಿಂದ ರಾಹುಲ್ ಡಾಂಗೆ ಅವರ ಒಂದು ಈ ಹೋರಾಟಕ್ಕೆ ಬೆಂಬಲ, ಇವರನ್ನೇ ಕೂಡಲೇ ಅಮಾನತು ಮಾಡಬೇಕು. ಮತ್ತು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ವಿಳಂಬ ಮಾಡಲಾರ್ದೇನೆ ಇವಾಗ ಬಂಧಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಅವರನ್ನು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಲ್ಲಾಂತಂದರೆ ಇಡೀ ಬೀದರ್ ಜಿಲ್ಲಾದ್ಯಂತ ಇವಾಗಂತೂ ಪ್ರಾರಂಭ ಆಗಿದೆ, ರಾಜ್ಯದಂತ ಕೂಡ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತೀನಿ. ನನ್ನ ಹೆಸರು ವಿಷ್ಣುವರ್ಧನ್ ಮಾಲ್ದೊಡ್ಡಿ, ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ. ಜೈ ಭೀಮ್, ಜೈ ಸಂವಿಧಾನ.